ನೋಡಿ ನಾವು ಕೊಡಗಿನ ಮತ್ತೊಂದು ಪ್ರವಾಸಿ ತಾಣವಾದ ಕೋಟೆ ಅಬ್ಬಿ ಫಾಲ್ಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ತುಂಬ ಸುಂದರವಾದ ಪೀಕ್ ಇದೆ ನೋಡಿ. ಕುಶಾಲನಗರದಿಂದ ಏನೋ ಒಂದು 35 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇದೊಂದು ಬೆಲ್ಟ್ ಫುಲ್ಲು ಬೆಟ್ಟನೇ ಐತೆ. ಇಲ್ಲಿಂದ ಎಂಥ ಸುಂದರವಾದ ಬೆಟ್ಟ ನೋಡಿ. ಆಲ್ಮೋಸ್ಟ್ ಈ ಬೆಲ್ಟ್ ಪೂರ್ತಿ ಬೆಟ್ಟನೇ. ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದಾಗ ನೀರು ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿ ಮ್ಯಾಗಿ ಎಲ್ಲ ಸಿಗುತ್ತೆ, ಏನಾದರೂ ಟೀ ಕಾಫಿ ಎಲ್ಲ ಫೆಸಿಲಿಟೀಸ್ ಐತೆ, ಇಲ್ಲ ಅಂತೇನಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಹೋಗೋಣ ಫಾಲ್ಸ್ ಹತ್ರ. ನೋಡಿ ಇದೇ ಫಾಲ್ಸು, ಕೋಟೆ ಅಬ್ಬಿ ಫಾಲ್ಸ್ ನೋಡಿ. ನೀರಿನ ಅಬ್ಬರ ಐತೆ ಸ್ವಲ್ಪ. ಮಳೆ ಸ್ವಲ್ಪ ಕಡಿಮೆ ಆಗೈತೆ, ಈಸಿಯಾಗಿ ನಾವು ನೋಡ್ಬೋದು. ನೋಡಿ ನಾವೆಲ್ಲ ರೂಟ್ ಕಟ್ ಮಾಡ್ಕೊಂಡು ಬಂದರೆ ಇಲ್ಲಿ ಟಾಮಿಗಳು ಒಳ್ಳೆ ಎಂಜಾಯ್ ಮಾಡ್ತಾವೆ ಈ ಪ್ಲೇಸಲ್ಲಿ. ಫುಲ್ ಬೆಲ್ಟ್ ಇದೆ, ಒಂದು ಬೆಟ್ಟನೇ ಐತೆ, ಇದೊಂದು ಬೆಟ್ಟದ ಬೆಲ್ಟ್ ಐತೆ ಇಲ್ಲಿ. ಅಂದರೆ ಇನ್ನೂ ಮಳೆ ಆದರೆ ಇನ್ನೂ ಚೆನ್ನಾಗಿ ನೀರು ಬರುತ್ತೆ. ಆಮೇಲೆ ಸ್ವಲ್ಪ ಮಳೆ ಕಡಿಮೆ ಇದೆ ಈ ವರ್ಷ. ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀರು ಈ ಥರ ಐತೆ. ಇಲ್ಲಿಂದ ಹೋಗ್ಬೋದು ನಾವು, ಮುಂದೆ ಹೋಗೋಣ. ನೋಡಿ ನಾವು ಬಂದಿದ್ದೀವಿ, ನಮ್ಮ ಫ್ರೆಂಡ್ಗಳು, ನಮ್ಮ ಲಂಡನ್. ನಮಸ್ತೆ. ರಾಮ್ 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 ರಾಮ್. ನೋಡಿ ಒಳ್ಳೆ ಪ್ಲೇಸ್ ಇದೆ, ನಾವೆಲ್ಲ ಜೊತೆಲಿ ಬಂದಿದ್ದೇವೆ. ಈಗ ಅಲ್ಲಿ ಮುಂದೆ ಹೋಗೋಣ. Kela, it's possible to go in this road by walk. Yes, sir. This road. There is one gate, right? There's also two entrance side. No. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾವು ಮುಂದೆ ಹೋಗೋ ದಾರಿ ಇದೆ. ಅಂದರೆ ಇಲ್ಲಿ ಸೆಕ್ಯೂರಿಟಿ ಇತ್ತು ಲಾಸ್ಟ್ ಟೈಮ್ ನಾನು ಬಂದಾಗ. ಓಕೆ, ಇಲ್ಲಿ ಆಲ್ರೆಡಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಅಪಾಯ ಜಾಗ ಪ್ರವೇಶ ನಿಷೇಧಿಸಿದೆ ಅಂತ. ನೋಡೋಣ ಒಳಗಡೆ ಯಾರಿಲ್ಲ, ಸ್ವಲ್ಪ ಹತ್ರ ಹೋಗ್ಬೋದು, ಹೆಂಗಾದ್ರೆ ಇದೆಲ್ಲ ಸೇಫ್ಟಿ ಪ್ಲೇಸೇ. ಹಂಗೆ ಹೋಗೋಣ, ಎಲ್ಲಿ ಗಂಟೆ ಹೋಗ್ಬೋದು, 2 ಗಂಟೆ ಹೋಗೋಣ, ಹೋಗ್ಬೋದು ಇಲ್ಲಿ. ನೋಡೋಣ, ಜೊತೆಲಿರಿ, ಕಂಟಿನ್ಯೂ ಮಾಡಿ ವಾಚಿಂಗು. ಒಂದು ಕುಸಿಬಾರ್ದು ಅಂತ ಈ ಥರ ಸಿಸ್ಟಮ್ ಮಾಡಿಟ್ಟಿದ್ದಾರೆ. ವಾವ್, ನೈಸ್. ನೋಡಿ ಫಾಲ್ಸ್ ಹತ್ರಕ್ಕೆ ಬಂದ್ಬಿಟ್ರೆ ಈಗ ನಾವು. ರಾಮ್ ರಾಮ್ ರಾಮ್. ಏನೋ ಆನಂದ ನೋಡಿ, ಏನೋ ಆನಂದ. ಮೇಲೆ ಬೆಟ್ಟ ಇದೆ, ಕೆಳಗಡೆ ಫಾಲ್ಸ್ ಇದೆ. ಲಾಸ್ಟ್ ಟೈಮ್ ಬಂದಾಗ ಇದ್ರ ಒಳಗಡೆ ಎಲ್ಲ ಹೋಗಿದ್ದು ನೀರು ಕಡಿಮೆ ಇತ್ತು. ಆದರೆ ಈಗ ನೀರು ಜಾಸ್ತಿ ಇರೋದ್ರಿಂದ ಭಯ ಸ್ವಲ್ಪ. ಯಾಕೆಂದರೆ ನಮ್ಮ ಸೇಫ್ಟಿಗೆ ನಾವು ಇರಬೇಕು. ಯಾಕೆಂದರೆ ನಾವು ಆಲ್ಮೋಸ್ಟ್ ಈ ಥರ ಫಾಲ್ಸ್ ಇರೋ ಜಾಗಕ್ಕೆಲ್ಲ ಬಂದಾಗ ಮುಂದೆ ಸಲ ನೀರು ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಳಗಡೆ ಇಟ್ಟೆ ಆಗಿದ್ರೆ ಒಳ್ಳೆಯದು. ಯಾಕೆಂದರೆ ಪ್ರಕೃತಿ ಮುಂದೆ ಅದಕ್ಕೆ ತಪ್ಪಿರೋದು ಹಾಗೆ ಆಟ ಆಡೋಕೆ ಹೋಗ್ಬಾರ್ದು. ನೋಡೋಣ, ಆನಂದ ತಗೊಳ್ಳಿ. ಯಾರಿಗೆಲ್ಲ ಬರೋಕ್ಕಾಗುತ್ತೆ ಅವ್ರು ಬಂದು ನೋಡಿ, ಯಾರಿಗೆಲ್ಲ ಬರೋಕ್ಕಾಗಲ್ಲ ಇಲ್ಲಿಗೆ ಅವರು ದೂರದಿಂದಲೇ ನೋಡಿಕೊಂಡು ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ದಯವಿಟ್ಟು. ಏಕೆಂದರೆ ಈ ಥರ ಬೇರೆ ಬೇರೆ ಜಾಗಗಳಿಗೆ ಹೋದಾಗ ನಾನು ನಿಮಗೆ ಈ ಥರ ವೀಡಿಯೋಗಳನ್ನ ಹಾಕ್ಬೋದು. ಆಮೇಲೆ ನೀವು ಮನೇಲೇ ಕೂತ್ಕೊಂಡು ಇದರ ಆನಂದ ಪಡಿಬೋದು, ಮಜಾ ತಗೋಬೋದು ನೀವೆಲ್ಲ ವೀಡಿಯೋ ನೋಡಿಕೊಂಡು. ಮತ್ತು ಇಲ್ಲೊಂದು ಈ ನೀರು ಎಲ್ಲಿ ಫ್ಲೋ ಆಗ್ತೈತೆ, ಇದೊಂದು ಚಿಕ್ಕದು ಕೆರೆ ಥರ ಐತೆ.
ಇಲ್ಲಿ ತುಂಬ ದೊಡ್ಡ ದೊಡ್ಡ ಮೀನುಗಳು ಇರ್ತಿದ್ದವು. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಮೀನಿಗೆಲ್ಲ ಫುಡ್ ಹಾಕ್ಬಿಟ್ಟು ಹೋಗಿದ್ದು. ಅಂದರೆ ಇಲ್ಲಿ ಫಿಶಿಂಗ್ ಮಾಡಲಿಕ್ಕೆ ಅಲೌಡ್ ಇಲ್ಲ, ಫಿಶಿಂಗ್ ಮಾಡೋಂಗಿಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ರು. ಮತ್ತು ಲಾಸ್ಟ್ ಟೈಮ್ ನಾವೆಲ್ಲ ಬಂದಾಗ ಇಲ್ಲಿ ಈ ಜಾಗದಲ್ಲಿ ಸೆಕ್ಯೂರಿಟಿ ಇದ್ರು, ಅಂದರೆ ಪೊಲೀಸವರೆಲ್ಲ ಇದ್ರು. ನೀರೊಳಗಡೆ ಎಲ್ಲ ಹೋಗ್ಲಿಕ್ಕೆ ಆಮೇಲೆ ಹೊರಗಡೆ ಹೋಗ್ಲಿಕ್ಕೆಲ್ಲ ಅಲೌಡ್ ಮಾಡ್ತಿರ್ಲಿಲ್ಲ. ತುಂಬ ಆಳ ಐತೆ ಅಲ್ಲಿ. ಆ ನೀರು ಬೀಳ್ತಿರೋ ಜಾಗ ನೋಡಿ, ಇದೊಂದು ಅದರಿಂದ ಒಂದು 50 ಅಡಿ ಇಲ್ಲಿಗಂಟ ನೀರು ಬೀಳಬೇಕು, ಅಲ್ಲಿಂದ 50 ಅಡಿಗಂಟ ರೆಸ್ಟ್ರಿಕ್ಟೆಡ್ ಏರಿಯಾ ಮಾಡಿದ್ರು, ಯಾಕೆಂದರೆ ಒಳಗಡೆ ಎಂಟ್ರಿ ಇಲ್ಲ ಅಂತ. ಅದಾದಮೇಲೆ ಇವತ್ತು ಸ್ವಲ್ಪ ಟೂರಿಸ್ಟ್ಗಳು ಕಡಿಮೆ ಇದ್ದಾರೆ ಕಾಣಿಸ್ತಾ, ಯಾಕೆಂದರೆ ಹಾಲಿಡೇ ಇಲ್ಲ ಇವತ್ತು. ನೋಡಿ, ಫಾಲ್ಸ್ನ ಆನಂದ ತಗೊಳ್ಳಿ. ಮಳೆ ನಮಗೆ ಸಪೋರ್ಟ್ ಮಾಡೈತೆ, ಯಾಕೆಂದರೆ ಈ ವಿಡಿಯೋ ಮಾಡಲಿಕ್ಕೆ ಮಳೆ ಇಲ್ಲ. ನಮಗೆ ಬಿಡುವು ಕೊಟ್ಟೈತೆ ಮಳೆ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂತ. ತುಂಬ ಚೆನ್ನಾಗಿದೆ ಕೊಡಗಲ್ಲಿ. ಆಲ್ಮೋಸ್ಟ್ ತುಂಬ ಫಾಲ್ಸ್ಗಳಿದ್ದಾವೆ. ಅದರಲ್ಲೂ ಮಳೆ ಜಾಸ್ತಿ ಆಗ್ಬಿಡ್ಬೇಕು, ಬೇಕಾದಷ್ಟು ಫಾಲ್ಸ್ಗಳು ಕ್ರಿಯೇಟ್ ಆಗ್ಬಿಡ್ತವೆ ಅಲ್ಲಲ್ಲಿ. ನೋಡಿ, ನೋಡಿ ನಮ್ಮ ಫ್ರೆಂಡ್ಗಳು ಬಂದಿದ್ದಾರೆ ಜೊತೆಲಿ. ನಿಜವಾಗ್ಲೂ ಆನಂದ, ಇಂಥ ಜಾಗಗಳೆಲ್ಲ ನೋಡಲಿಕ್ಕೆ ನಿಜವಾಗ್ಲೂ ಆನಂದ. ಪ್ರಕೃತಿ ತನ್ನ ಮಡಿಲಲ್ಲಿ ಬೇಕಾದಷ್ಟು ಸುಂದರತೆನ ಅಡಗಿಸಿಕೊಂಡಿರ್ತದೆ. ನೋಡಿ, ಕೋಟೆ ಅಬಿ ಫಾಲ್ಸ್. ನಿಮಗೇನಾದ್ರು ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಹೇಳ್ಕೊಡ್ತೀನಿ ಅಡ್ರೆಸ್. ಕೋಟೆ ಅಬಿ ಫಾಲ್ಸ್ ಅಂತ. ಸ್ವಲ್ಪ ಝೂಮ್ ಮಾಡಿ ನೋಡೋಣ ಈಗ. ತುಂಬ ಚೆನ್ನಾಗಿರುತ್ತೆ. ಕುಶಾಲನಗರದಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಮಡಿಕೇರಿಯಿಂದ ಒಂದು 35 ಕಿಲೋಮೀಟ್ರ್ ಆಗ್ಬೋದು. Okay friends, bye. Please like, subscribe and share. Thanks for watching.